ಆ, ನಮಸ್ಕಾರ ಅಹೋರಾತ್ರ ಅವರೇ. ಹಾ. ಮಾತಾಡ್ಬೋದಾ 2 ನಿಮಿಷ? ಹ್ಮ್. ನನ್ನ ಹೆಸರು ವಿವೇಕ್ ಅಂತ ಕ್ಯಾರ್ಪುರಮ್ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಹ್ಮ್. ನನ್ನೊಂದು ಪ್ರಶ್ನೆ ಇದೆ. ಈಗ ನಾನು ಮುಕ್ತಿ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಇದೇ ಜನ್ಮ ಸಾಕು ಮತ್ತೆ ಮುಂದಿನ ಜನ್ಮ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಹೋರಾತ್ರ ಅವರೇ? ಎಗರ್ಲಾಡ್ತಾ ಇರ್ಬೇಕು, ನೆಗದು ಬಿದ್ದು ಹೋಗೋವರೆಗೂ. ನಾನ್ ಸ್ಟಾಪ್ ಎಗರ್ಲಾಡ್ತಾ ಇರ್ಬೇಕು. ಓಕೆ. ಅಲ್ಲ, ಅದು ಮಾಮೂಲಾಗಿ ಮಾಡ್ತಾನೆ ಇರ್ತೀವಿ. ಇನ್ ನೆಗದು ಬಿದ್ದು ಹೋಗೋವರೆಗೂ ಎಗರ್ಲಾಡ್ಲಿಲ್ವಲ್ಲ, ಸುಸ್ತಾದ ತಕ್ಷಣ ಕುತ್ಕೊಂಡ್ಬಿಡ್ತಿಲ್ಲ. ಓಕೆ. ತಗೊಂಡ್ಬಂದು ನೀವ್ ಅನ್ಕೊಂಡಷ್ಟು ಈಜಿನ ಮುಕ್ತಿ ಹುಚ್ಚ. ಇಲ್ಲ, ಮುಕ್ತಿಯನ್ನ ರಿವೀಲ್ ಮಾಡ್ತಾರೆ ಅಂತ ಮುಕ್ತರಾದವರು ಮಾತಾಡ್ದಂಗ್ ಮಾಡ್ಬಿಟ್ರು ದೇವ್ರು. ಇವಾಗ ತಿರುಪತಿಗೆ ಹೋಗ್ತೀಯಾ, ಬಂದು ತಿರುಪತಿಗೆ ದಾರಿ ಹೇಳ್ತೀಯ, ಮುಕ್ತಿಗೆ ಹೋದ್ರೆ ಮುಕ್ತಿಗೆ ದಾರಿ ಹೇಳೋರು ಇಲ್ವಲ್ಲ. ಹೌದು ಹೌದು ಹೌದು. ಒಳ್ಳೆ ನನ್ಗೆ ಗೊತ್ತಿಲ್ಲ, ನಾನೇ ತಿಪ್ಪರ್ಲಾಗ ಹೊಡಿತಾ ಇದೀನಿ. ನನ್ನ ಹತ್ರ ಬರೋದು ಕೆದ್ಕೋದು, ಕಾಲ್ ಮುರಿತೀನಿ, ಕತ್ತೆ ಇಡಫನ. ನಿಮ್ಗೇನೋ ಇಲ್ಲ, ನಿಮ್ಗೆ ಗೊತ್ತಿರತ್ತೆ. ನೀವು ಒಂದ್ಸಲ ಗೈಡ್ ಮಾಡಿದ್ರೆ. ನಿನ್ನಷ್ಟು ನಡೆದಿಲ್ಲ ನಾನು. ನೀನು ಅಟ್ಲೀಸ್ಟ್ ಬಗ್ತಾ ಇದೀಯ, ನಾನ್ ನೋಡಿ ಮೆಂಟಲ್ ಲೂಸ್ ನಾನು. ಇಲ್ಲ ಇಲ್ಲ ಇಲ್ಲ, ಇವಾಗ ಹೇಳಿದ್ರ. ನೀನ್ ನೋಡು, ನಿನ್ನ ಸಭ್ಯತೆ ನೋಡು, ನಿನ್ ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ. ನನ್ ಭಾಷೆ ನೋಡಿ ಹೆಂಗಿದೆ, ತಿಕ್ಕಲ್ ಭಾಷೆ ಇದು. ಇಡಪ್ಪನ. ಇಲ್ಲ, ಗುರುಗಳ ಭಾಷೆ ಹಾಗೆ ಇರತ್ತೆ ಅವ್ರ. ಒಬ್ಬ ಇದೊಂದು ಬಣ್ಣ ಕಟ್ಬಿಡಿ. ಗುರು ಆಗ್ಬಾರ್ದು ಅಂತ ಸಾಯ್ತಾ ಇದ್ರೆ ಮತ್ತೆ ಗುರು ಮಾಡಿ ಕೊಲ್ತಾ ಇದೀರಿ ನೀವು. ಅಲ್ಲ, ನೀವ್ ಆಗಲ್ಲ, ನಮ್ಗೆ ನಮ್ಮಂತವ್ರಿಗೆಲ್ಲ ನೀವು ಗುರು ಸ್ಥಾನನೇ. ಮತ್ತೆ ನೋಡು, ಬೈದಷ್ಟು ಮರ್ಯಾದೆ ಕೊಡ್ತೀಯಾ? ಭಯ ಉಲ್ಟಾ ಸ್ವಾಭಿಮಾನ ಸತ್ತೋಗಿದ್ಯಾ ನನಗೆ? ಗುರುಗಳ ಹತ್ರ ಎಂತ ಸ್ವಾಭಿಮಾನ? ಯಾವನ ಗುರು? ನಿಮ್ಮ ಅಪ್ಪ ಗುರು, ನಿಮ್ ತಾತ ಗುರು. ಹೌದು ಹೌದು. ನನ್ಗೆ ಬೇರೆ ಅಂದ್ರೆ, ನಾನು 5 ವರ್ಷ ಇರ್ಬೇಕಾದ್ರೆ ನಮ್ಮ ತಂದೆ ತಿಳ್ಕೊಂಡ್ಬಿಟ್ರು. ನಮ್ಮಮ್ಮನೇ ನನ್ನ ತಮ್ಮನ ಸಾಕಿ ನೋಡ್ತಾ ಇರೋದು ಇದ್ರೊಳಗು, ಇವಾಗೂ ಅವರೇ ನೋಡ್ಕೊಳ್ತಾ ಇರೋದು. ಸೊ ಇದೊಂದು ಪ್ರಶ್ನೆ ಇತ್ತು ನನಗೆ. ನಿಮ್ಮ ಕಾಲ್ ತುಂಬಾ ಸಲ ಮಾಡಿದ್ದೆ, ಏನೋ ನಾನು ಅದೃಷ್ಟ ಇವತ್ತು ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ. ನಾನಿವಾಗ ಡೈಲಿ ಸಂಧ್ಯಾವಂದನೆ ಮಾಡ್ತೀನಿ, ಬೆಳಿಗ್ಗೆ ಸಾಯಂಕಾಲ. ಅದು ಬಿಟ್ಟು ಬೇರೆ ಏನು ಸಾಧನೆ ಮಾಡಕ್, ಅಂದ್ರೆ ಸಾಧನೆ ಅಂತಲ್ಲ, ಬೇರೆ ಏನು ಮಾಡಕ್ ಆಗಲ್ಲ. ಏನು ಮಾಡದೇ ಇದ್ದವನಿಗೆ ಸಿಗುವುದೇ ಮುಕ್ತಿ. ಅದನ್ನ ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ. ಮುಕ್ತಿ ಅಂದ್ರೆ ನಿಷ್ಕಾಮ ಕರ್ಮ, ಅಂದ್ರೆ ಏನನ್ನು ಬಯಸದೆ ಏನು ಮನ್ಸಿಗೆ ಬಂದ್ರೆ ಅದು ಮಾಡ್ತಾ ಇರೋದು. ಇವಾಗ ಮರಕ್ಕೊಂದು ಮಳೆ ಹೊಡೆದಿರ್ತಾರೆ, ಅದನ್ನ ತೆಗೆಯೋ ಒಬ್ಬ ಹುಡುಗ, ಕರ್ನಾಟಕದ ಹುಡುಗ, ಅವನು ಆ ಮರಕ್ಕೆ ಮಳೆ ತೆಗೆದ್ರೆ ದುಡ್ಡು ಸಿಗತ್ತೆ ಅಂತ ತೆಗಿತಾನ, ಆ ಮರದ ನೋವಿನಿಂದ ಮುಕ್ತಿ ಆಗ್ಲಿ ಅಂತ ತೆಗಿತಾನೆ. ಆವಾಗ ಮರ ತನ್ನಗೆ ಸಿಕ್ಕ ಮುಕ್ತಿಯನ್ನ ತಾನು ಇಟ್ಕೊಳ್ಳದೆ ಆ ಹುಡುಗನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಟ್ರಾನ್ಸ್ಫರ್ ಮಾಡಿದಾಗ ಆ ಮುಕ್ತಿಗಳೆಲ್ಲ ಸೇರ್ಕೊಂಡು ಇವನಿಗೆ ಒಂದ್ ದಿವಸ ಮುಕ್ತಿ ಸಿಗತ್ತೆ. ಹಂಗೆ ಪರೋಪಕಾರಂ ಇದಂ ಶರೀರಂ. ಏನಾಗುತ್ತೆ ಅಂದ್ರೆ, ಮುಕ್ತಿ ಅಂದ್ರೆ ಏನ್ ಗೊತ್ತೇನೋ, ನೀನ್ ಮಾಡ್ತಾ ಇರೋದು ಜ್ಞಾನ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ. ಜ್ಞಾನ ಪಡೆದ್ರೆ ಮುಕ್ತಿ ಸಿಗಲ್ಲ. ಜ್ಞಾನ ಧ್ಯಾನಂ ವಿಶಿಷ್ಯತೆ. ಆ ಜ್ಞಾನದಿಂದಕ್ಕಿಂತ ಶ್ರೇಷ್ಠ ಧ್ಯಾನ. ಧ್ಯಾನಾತ್ ಕರ್ಮ ಫಲ ತ್ಯಾಗ. ಆ ಧ್ಯಾನಕ್ಕಿಂತ ಒಂದು ಶ್ರೇಷ್ಠ ಇದೆ. ಯಾರಿಗೆ ಸಿಕ್ತು ಮುಕ್ತಿ? ಯಾರಿಗೆ ಸಿಕ್ಕಿದೆ? ಜ್ಞಾನದಲ್ಲಿರೋರ್ಗೆ ಯಾರಿಗೂ ಮುಕ್ತಿ ಸಿಗ್ಲಿಲ್ಲ. ಎಲ್ಲ ಏನಪ್ಪಾ ಇದು ಜ್ಞಾನಿ ಮಹಾಪರಮ ಜ್ಞಾನಿ ಇದು ಅಂತಾರೆ ಅಷ್ಟೇ. ಆದ್ರೆ ಅವರೆಲ್ಲ ಎಡವಿದ್ದಾರೆ. ಎಲ್ಲ ಜಗತ್ತಿನ ಎಲ್ಲ ಜ್ಞಾನಿಗಳು ಎಡವಿರೋದೆ. ಆದ್ರೆ ಜ್ಞಾನಿಗೂ ಸಿಗದೆ ಮತ್ತೆ ಧ್ಯಾನಕ್ಕೂ ಸಿಗ್ಲಿಲ್ಲ ಮುಕ್ತಿ. ಯಾರಿಗೆ ಸಿಕ್ಕಿದ್ದು? ಭಕ್ತ ಕುಂಬಾರನಿಗೆ ಸಿಕ್ತು. ಯಾಕಂದ್ರೆ ಅವನು ನಿಷ್ಕಾಮ ಕರ್ಮ ಮಾಡಿದ. ಸತಿ ಸಕ್ಕುಬಾಯಿಗೆ ಸಿಕ್ತು. ಯಾಕೆಂದ್ರೆ ಅಮ್ಮ ನಿಷ್ಕಾಮ ಕರ್ಮ ಮಾಡಿದ್ರು. ಮೀರಾಗಿ ಸಿಕ್ತು. ಜ್ಞಾನದೇವನಿಗೆ ಸಿಕ್ತು. ನಾಮದೇವ್ ಈಗ ಎಲ್ಲ ಇಂತ ಮಹಾಪುರುಷರಿಗೆ ಸಿಕ್ತು. ಇದು ಮುಕ್ತಿ ಅಂದ್ರೆ.
ಅಕ್ಕ ಮಹಾದೇವಿ ಅವ್ರದ್ದು. ಅಕ್ಕ ಮಹಾದೇವಿ ಅವರಿಗೆ ಸಿಕ್ತು, ಅಲ್ಲಮ ಪ್ರಭುಗಳಿಗೆ ಸಿಕ್ತು. ಹೌದು. ಆಯ್ತು, ಸಮರ್ಪಣೆ ಮಾಡ್ಕೊಂಡ್ಬಿಡ್ಬೇಕಾದ್ರೆ ನಮ್ಮನ್ನ ನಾವು ಅಷ್ಟೇ. ಏನು ಬೇಡ, ಸಮರ್ಪಣೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂದ್ರೆ, ಇವಾಗ ಯಾರಾದ್ರೂ ಬಂದು ನಿನಗೆ ಸಮರ್ಪಣೆ ಮಾಡ್ಕೊಂಡ್ರೆ ನಿನಗೆ ಭಾರ ಆಗ್ತಾರ ಅವ್ರು. ನಾನ್ ನಿನಗೆ ಸಮರ್ಪಣೆ ಅಂತ ಹೇಳಿದೆ. ಭಗವಂತನಿಗೆ ಭಾರವಾಗೋದಲ್ಲ ಮುಕ್ತಿ ಅಂದ್ರೆ. ಭಗವಂತನ ಹೂವುಗಳನ್ನ ಭಗವಂತನಿಗೆ ಅರ್ಪಣೆ ಮಾಡೋದನ್ನ ಸಮರ್ಪಣೆ ಅಂತಾರೆ. ಸಮ ಅರ್ಪಣೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಭಗವಂತನ ಹೂವುಗಳನ್ನ ಭಗವಂತನಿಗೆ ಹಾಕು, ಭಗವಂತನ ಎಲೆಗಳನ್ನ ಭಗವಂತನಿಗೆ ಹಾಕು, ಪತ್ರಂ ಪುಷ್ಪಂ ಫಲಂ ತೋಯಂ, ಭಗವಂತನ ಹಣ್ಣುಗಳನ್ನ ಭಗವಂತನಿಗೆ ಹಾಕು, ಭಗವಂತನ ಹಸುಗಳು ಕೊಟ್ಟ ಹಾಲನ್ನ ಭಗವಂತನಿಗೆ ಹಾಕು. ಯೋಮೇ ಭಕ್ತಿಯ ಪ್ರಯಚ್ಛತಿ, ಮೇರಾ ಚೀಸ್. ಅಭಿ ನಿಮ್ ತಾಯಿಗೆ ಅಡಿಗೆ ಮನೆಗೆ ಹೋಗ್ಬಿಟ್ಟು ಅಕ್ಕಿ ತಗೊಂಬರ ಅಂತಾರೆ, ಅವ್ರದೇ ವಸ್ತುನ. ಮತ್ತೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತಗೊಂಬರು ಅಂತಾರೆ ಅಮ್ಮ. ಅಂದ್ರೆ ಅವರೇ ದುಡ್ಡು ಕೊಡ್ತಾರೆ, ಆದ್ರೂ ತಗೊಂಬಂದ ತಕ್ಷಣ ಮಗು ಕಂದ ಅಂತ ಒಂದು ಮುತ್ತು ಕೊಡ್ತಾರೆ. ಅಂದ್ರೆ ಭಗವಂತನ ವಸ್ತುಗಳನ್ನ ಭಗವಂತನಿಗೆ ಕೊಟ್ಟಾಗ ಭಗವಂತನಿಗೆ ಪ್ರಿಯವಾಗುತ್ತೆ. ಅರ್ಥ ಆಯ್ತಾ? ಸಮರ್ಪಣೆ ಅಂದ್ರೆ ನೀನ್ ಹೇಳಿದ್ದೇನ್ ಗೊತ್ತಾ, ನಿನ್ನನ್ನ ಭಗವಂತನಿಗೆ ಸಮರ್ಪಣೆ ಅಂದ್ರೆ, ಅಮ್ಮ ನಾನ್ ನಿನಗೆ ಅರ್ಪಣೆ, ನನ್ನ ಎತ್ಕೊಂಡು ಓಡಾಡೋ ನಂಗಿರುತ್ತೆ. ಅಲ್ಲ, ಭಗವಂತನಿಗೆ ಭಾರ ಆಗ್ಬಿಡುದು, ಹಂಗಾಗ್ಬಾರ್ದು. ಭಗವಂತ ನಾನ್ ನಿನ್ನನ್ನ ಹೊರ್ತೀನಿ, ಎತ್ತಾಕ್ತೀನಿ. ಭಗವಂತ ನಾನ್ ನಿನ್ನ ಹೊರ್ತೀನಿ, ಗರುಡ ಆಗ್ತೀನಿ, ನಾ ಕಲ್ಲು ಹಾಕ್ತೀನಿ, ನಿನ್ ಕಾಲ್ ಕೆಳಗಡೆ ಕಲ್ಲು ಹಾಕ್ತೀನಿ, ನಿನ್ನ ಅಳಿಲು ನಾನು ಹಾಕ್ತೀನಿ, ನೀನು ಮುಟ್ಟಿದ 3 ಬೆರಳು ನನ್ನನ್ನು ಜೀವನ ಪರ್ಯಂತ ಹೊತ್ಕೊಂಡು ಓಡಾಡ್ತೀನಿ ಅಂತ ಅಳಿಲು ಹಾಕ್ತೀನಿ ನಾನು, ನಿನ್ನ ಕಾವ್ಯ ಬರುವಂತ ಕವಿ ಆಗ್ತೀನಿ ನಾನು. ಇಂಥ ವೇಳಲ್ಲಿ ಮುಕ್ತಿ ಏನಂತೆ, ಮುಕ್ತಿ ಕಪಾಳ ಕೊಡಿದ್ರೆ ಮುಕ್ತಿ ಸಿಕ್ಬಿಡುತ್ತೆ. ಅದು ಅದೃಷ್ಟ ಇರ್ಬೇಕು ನಿಮ್ಮ ಹತ್ರ ಒಂದು ಎತ್ತಿನಕ್ಕೆ. ಇದೊಂದು ಫೋನಲ್ಲಿ ಇವತ್ತು ಸಿಕ್ಕಿದೀರ. ಅಯ್ಯೋ, ಏನ್ ಮಾಡಿದ್ರು ಏಟ್ ಮಾಡೋದಿಲ್ವಲ್ರು ನೀವೆಲ್ಲ, ಏಟ್ ಮಾಡ್ರು. ಒಂದು ಬುಕ್ ಓದಿದ್ದೆ ಅವ್ರ ಹತ್ರ, ಸುಮಾರು ದಿವಸ ಆಗೋಯ್ತು, ಇನ್ನೊಂದ್ಸಲಿ ಓದ್ಬೇಕು. ಈಗ ತಿರುಳು. ಹೌದಾ? ಏನಿದೆ ಅದ್ರಲ್ಲಿ? ತಿರುಳೇ ಇಲ್ಲ ಅದ್ರಲ್ಲಿ, ವೇಸ್ಟ್. ಅದಕ್ಕೆ ಬರೆಯೋದ ಬಿಟ್ಬಿಟ್ಟೆ. ಏನಕ್ಕಪ್ಪ ಬರೀಬೇಕು? ನಮ್ಮನ್ನ ನಾವು ಸಾಧ್ಯವೇ ಇಲ್ಲ. ನಮ್ಮನ್ನ ನಾವು ಪಣಕ್ಕಿಟ್ಕೊಳ್ಳೋದೇ ಬರೆಯೋದು ಅಂತ, ಕಟ್ಟಾಕೊಳ್ಳೋದು. ನಮ್ಮನ್ನ ನಾವು ಕಟ್ಟಾಕೊಳ್ಳೋದು. ಸುಳ್ಳನ್ನು ಹೇಳಬೇಡ ಅಂತ ಬರಿತೀನಿ ಅಂತ ಇಟ್ಕೋ, ಅವತ್ತಿಂದ ನಾನು ಸುಳ್ಳು ಹೇಳಂಗಿಲ್ಲ. ಕೆಟ್ಟದ್ದನ್ನ ಮಾಡಬೇಡ, ಅವತ್ತಿಂದ ನಾನು ಕಟ್ಟಾಕ್ತಾ ಇರ್ತೀನಿ. ನನಗೆ ನಾನೇ ಕಂಡೀಷನ್ಸ್ ಹಾಕೋದನ್ನೇ ಬರೆಯೋದು ಅನ್ನೋದು. ಬರೆಯುವವ ಬಂಧನಕ್ಕೊಳಗಾಗ್ತಾನೆ, ಬರೆಯದವ ಎಷ್ಟ್ ಚೆನ್ನಾಗಿ ಸುಖವಾಗಿರ್ಬೋದು. ಬೇರೆಯವ್ರು ಬರ್ದಿದ್ದು ಓದ್ತಾ ಇರ್ಬೋದು, ಮತ್ತೆ ಓದಿದ್ರೆ ಸಿಕ್ಕಾಕೊಳ್ತೀವಿ. ಓದ್ಲೂಬಾರ್ದು. ಆಯ್ತು ಬಿಡ, ಇಡೋಲೆ ಫೋನು, ಸಾಕಾಗಿದೆ. ನಿಮಗೆ ಕಾಲ್ ಮಾಡೋರು ಜಾಸ್ತಿ ಆಗೋಗ್ತಾರೆ ಹಾಗಾದ್ರೆ, ಯಾರು ಓದ್ಬಾರ್ದು ಅಂದ್ರೆ.